ಕನ್ಯಾ ರಾಶಿ ಬಹಳಷ್ಟು ಆಕಾಂಕ್ಷೆಗಳು ಬೆಳೀತಕ್ಕಂತಹ ತಿಂಗಳು ಕನ್ಯಾ ರಾಶಿಯವರಿಗೆ ಏಪ್ರಿಲ್ ಮಾಸ. ಅದಕ್ಕೆ ಕಾರಣ ತ್ರಿಗ್ರಹ ಯೋಗ ಸಪ್ತಮದಲ್ಲಿ, ರವಿಯ ಬದಲಾವಣೆ, ಗುರುವಿನ 9ನೇ ಸಂಚಾರ ಕಂಟಿನ್ಯೂ ಆಗ್ತಾ ಇರತಕ್ಕಂಥದ್ದು, ಜನ್ಮದ ಕೇತುವು ಕೂಡ ಸಿಂಹದ ಕಕ್ಷೆಗೆ ಹೋಗ್ತಕ್ಕಂತಹ ಸಮಯವು ಕೂಡ ಏಪ್ರಿಲ್ನಲ್ಲೇ ನಡೀತದೆ. ಅದು ಆಗುವುದು ಬದಲಾಗುವುದು ಮೇನಲ್ಲೇ ಆದ್ದರಿಂದ ಕೂಡ 2.5 ತಿಂಗಳು ಮುಂಚೆಯೇ ಅದರ ಫಲವು ಅದರ ಪ್ರಭಾವವು ಶುರುವಾಗಿರುತ್ತೆ. ಅನೇಕ ಆಕಾಂಕ್ಷೆಗಳು ಇದ್ದರೆ ಸಾಲದು, ಅನೇಕ ಅವಕಾಶಗಳು ಬೇಕಲ್ಲ. ಈಗ ಆಗುತ್ತೆ, ಇಲ್ಲಿಂದ ಏಪ್ರಿಲಿಂದ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಇರೋದು 2 ಕೈ, ಏನು ಮಾಡೋದು, ಎಷ್ಟು ಅವಕಾಶ, ಎಷ್ಟು ಕೆಲಸವನ್ನು, ಎಷ್ಟು ಇದನ್ನು ಬಳಸ್ಕೊಳ್ಳೋದು ಅಂತಂತಾನು ಹಲವರಿಗೆ ಅನ್ನಿಸಬಹುದು. ಆ ರೀತಿಯ ಯೋಗಗಳು ಇರತಕ್ಕಂಥ ಕನ್ಯಾ ರಾಶಿಯವರಿಗೆ ಸಾಹಸವೇ ಊರುಗೋಲು. ಸಾಹಸದಿಂದ ಅದರ ಅವಕಾಶಗಳನ್ನು ಬಳಸ್ಕೊಳ್ಳಿ, ಮುನ್ನಡೆಯಿರಿ. ದುರ್ಗಾದೇವಿ, ಗಣಪತಿ ದೇವರ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆ, ನಾಮಸ್ಮರಣೆ, ಪಾರಾಯಣೆಗಳು ಅಥವಾ ಹೋಮಗಳು, ಯಾವ ನಿಮ್ಮ ಅನುಕೂಲಕ್ಕೆ ಏನಿದೆಯೋ ಅದು ಎಲ್ಲ ಮಾಡಿಕೊಂಡು ಹೋಗಬೇಕು. ದುರ್ಗಾ ಮತ್ತು ಗಣಪತಿ ದೇವರುಗಳನ್ನು ಹೆಚ್ಚು ವಿಶೇಷವಾಗಿ ಆರಾಧನೆ ಮಾಡ್ಕೊಂಡು ಹೋಗಬೇಕಾಗಿರೋ ವರ್ಷ. ಇದೊಂದೇ ತಿಂಗಳು ಮಾತ್ರ ಅಲ್ಲ, ಯಾವ್ಯಾವ ದೇವತಾ ಉಪಾಸನೆ ಈಗ ಏಪ್ರಿಲಲ್ಲಿ ನಾನು ವಿಶೇಷ ಮಾಡಿ ಅಂತಂತ ಹೇಳ್ತೇನೋ ಅದೆಲ್ಲವನ್ನೂ ವಿಶೇಷವಾಗಿ ವರ್ಷ ಪೂರ್ತಿ ಮಾಡಿಕೊಂಡು ಹೋಗಬೇಕು, ಆಯಿತಾ. ಅದರಿಂದ ದೇವತಾ ಅನುಕೂಲಗಳು, ಪುಣ್ಯ ಫಲಗಳು ಪಡಿತಾ ಹೋಗ್ತೀರಿ.